ಅತಿ ಹೆಚ್ಚು ಯುವಕರನ್ನ ಬಲಿ ತೆಗೆದುಕೊಳ್ತಾ ಇರುವಂಥದ್ದು ಭಯಾನಕ ವಿಷಯ ಯಾವುದು ಅಂದರೆ ಅದು ಇಲ್ಲಿ ಅಂದರೆ ಹೃದಯಾಘಾತ. ಈ ಹೃದಯಾಘಾತ ಒಂದು ಕಡೆ ಯುವಕರನ್ನು ದಿನೇ ದಿನೇ ಬಲಿ ಪಡೆದುಕೊಳ್ತಾ ಇದೆ. ಇದರ ನಡುವೆ ಇಲ್ಲಿ ಅಂತಂದರೆ ಮತ್ತೊಂದು ಭಯಾನಕ ವಿಷಯ ಇವತ್ತು ಹೊರ ಬರ್ತಾ ಇದೆ. ಅದು ಏನು ಅಂತಂದರೆ ಚಿಕ್ಕ ಮಕ್ಕಳು ಇವತ್ತು ಹೃದಯಾಘಾತಕ್ಕೆ ಅತಿ ಹೆಚ್ಚು ಇಲ್ಲಿ ಅಂತಂದರೆ ಬಲಿ ಆಗ್ತಾಯಿದ್ದಾರೆ. ಯಾಕೆ ಏನು ಎಂಬುದರ ಬಗ್ಗೆ ಹುಬ್ಬಳ್ಳಿಯ ಕಿಮ್ಸ್ ಇಲ್ಲಿ ಅಂತಂದರೆ ಒಂದು ಸಂಶೋಧನೆ ಮಾಡಿದೆ. ಆ ಸಂಶೋಧನಾ ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಮ್ ಅವರು ನಮ್ಮ ಜೊತೆ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಅತಿ ಹೆಚ್ಚು ಮಕ್ಕಳು ಇವತ್ತು ಹೃದಯಾಘಾತದಿಂದ, ಅದರಲ್ಲಿ ಚಿಕ್ಕ ಮಕ್ಕಳು ಹೃದಯಾಘಾತದಿಂದ ಸಾವನ್ನಪ್ತಿದ್ದಾರೆ ಸರ್. ಏನು ಕಾರಣ ಸರ್? ನೀವು ಹೇಗೆ ಸಂಶೋಧನೆ ಮಾಡಿದಿರಿ? ನಮಸ್ಕಾರ, ನಾನು ಡಾಕ್ಟರ್ ರಾಮ್ ಕೌಲ್ಗುಡ್. ಇಲ್ಲಿ ಬಹು ವಿಭಾಗೀಯ ಸಂಶೋಧನಾ ಘಟಕ ಇದರೊಳಗೆ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಇಲ್ಲಿ ಒಂದು ಅಧ್ಯಯನ ಮಾಡಿದ್ವಿ. ಏನಂದರೆ ಇಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಒಳಗಿಂದ ಒಂದು 6 ಸ್ಕೂಲ್ ಒಳಗೆ, ಅದರೊಳಗೆ ಸರ್ಕಾರಿ ಸ್ಕೂಲು ಬಂತು, ಪ್ರೈವೇಟ್ ಸ್ಕೂಲು ಬಂತು. ಅದರೊಳಗೆ ಒಂದು 30 ವಿದ್ಯಾರ್ಥಿಗಳೊಳಗೆ ಅವ್ರದ್ದು ಯಾರೊಳಗೆ ಸ್ವಲ್ಪ ತೂಕ ಜಾಸ್ತಿ ಇರ್ತದೆ ಅವ್ರನ್ನ ನಾವು ಸಿಲೆಕ್ಟ್ ಮಾಡ್ಕೊಂಡ್ರಿ ಅಧ್ಯಯನಕ್ಕೆ. ಅಧ್ಯಯನ ಸಿಲೆಕ್ಟ್ ಮಾಡಿ ಅವರೊಳಗೆ ಯಾರು ಮೊದಲು ಏನು ಮಾಡಿದ್ವಿ, ಅವ್ರ ಹಿಸ್ಟ್ರಿ ತೊಗೊಂಡ್ವಿ. ಅಂದರೆ ಅವ್ರನ್ನ ಏನಾದರೂ ಅವ್ರಿಗೆ ಆನುವಂಶಿಕವಾಗಿ ಆ ರೀತಿ ಹೃದಯಾಘಾತ ಆಗುವ ಹೆಚ್ಚು ಸಾಧ್ಯತೆ ಇದೆ ಏನಂತೇಳಿ, ಅಂದರೆ ಫ್ಯಾಮ್ಲಿ ಹಿಸ್ಟ್ರಿ ಅದೇನಂತೇಳಿ ಅವರೊಳಗೆ. ಆಮೇಲೆ ಅವ್ರ ಚಟುವಟಿಕೆ ಬಗ್ಗೆ, ಅಂದರೆ ಅವ್ರು ಎಷ್ಟು ಆ್ಯಕ್ಟಿವಿಟಿ ಅದ ಅಂತೇಳಿ ನೋಡಿದ್ವಿ. ಆಮೇಲೆ ಅವ್ರದ್ದು ಮೊಬೈಲ್ ನೋಡೋದು ಸಮಯ ಎಷ್ಟೊತ್ತು ನೋಡ್ತಾರೆ ಅಂಥೇಳಿ ಅದನ್ನೆಲ್ಲ ನೋಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಅವ್ರನ್ನ ಇದು ದೈಹಿಕ ಪರೀಕ್ಷೆ ಮಾಡಿದ್ವಿ. ಅದರೊಳಗೆ ವೇಟ್ ಚೆಕ್ ಮಾಡಿದ್ವಿ, BP ಚೆಕ್ ಮಾಡಿದ್ವಿ. ಆಮೇಲೆ ಅವ್ರದ್ದು ಹೃದಯದೊಳಗೆ ಏನಾದರೂ ಎಕ್ಸಾಮಿನ್ ಮಾಡಿದರೆ ಏನು ಪ್ರಾಬ್ಲಮ್ ಬರುತ್ತೆ ಏನು ಅದನ್ನಂತೇಳಿ ನೋಡಿದ್ವಿ. ಆಮೇಲೆ ಅದಾದಮೇಲೆ ನಾವು ಅವ್ರದ್ದು ಕೆಲವೊಂದು ವಿಶೇಷ ರಕ್ತ ಮಾರ್ಕರ್ಸ್ ಇರ್ತವೆ. ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಹೆಚ್ಚದ ಅಂಥೇಳಿ ತೋರಿಸುವಂಥ ರಕ್ತದೊಳಗೆ ಕೆಲವೊಂದು ಮಾರ್ಕರ್ಸ್ ಇರ್ತವೆ. ಹೈ ಸೆನ್ಸಿಟಿವಿಟಿ CRP ಅಂತೇಳಿ ಇರ್ತದೆ, ಹೋಮೋಸಿಸ್ಟಿನ್ ಅಂತೇಳಿ ಇರ್ತದೆ. ಆ ರೀತಿ ಕೆಲವೊಂದು ಅಥವಾ ಲಿಪಿಡ್ ಪ್ರೊಫೈಲ್ ಅಂತೇಳಿ ಇರ್ತದೆ. ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ. ಹಾಗೆ ಅವರೊಳಗೆ BP ಚೆಕ್ ಮಾಡಿದ್ವಿ. ಆಮೇಲೆ ಬ್ಲಡ್ ಶುಗರ್ ಲೆವೆಲ್ ಅಂತ ಅದನ್ನು ನೋಡಿದ್ವಿ. ನಾವು ಕಂಡಿದ್ದೇನೆಂದರೆ ಅದರೊಳಗೆ ಬರೀ 30 ಮಂದಿ ಒಳಗೆ ಒಬ್ಬ ವಿದ್ಯಾರ್ಥಿಗೆ ಡಯಾಬಿಟಿಸ್ ಇತ್ತು, 4 ಮಂದಿ ಒಳಗೆ ಅವ್ರಿಗೆ ಹೈಪರ್ ಟೆನ್ಷನ್ ಇತ್ತು. ಅದರೊಳಗೆ 12 ಮಂದಿ ಒಳಗೆ ಲಿಪಿಡ್ ಪ್ರೊಫೈಲ್ ಅಂದರೆ ಕೊಲೆಸ್ಟ್ರಾಲ್ ಅಬ್ನಾರ್ಮಲಿಟಿ ಅದು ನಮ್ಗೆ ಕಂಡು ಬಂತು. ಲೈಪೋಪ್ರೋಟೀನ್ A ಅದು ಒಂಥರದ್ದು ವಿಶೇಷ ಲಿಪಿಡ್ ಪ್ರೊಫೈಲ್ದೊಳಗಿಂದ ಅಂಶ, ಅದು 4 ಮಂದಿ ಒಳಗೆ ಜಾಸ್ತಿ ಬಂತು. ಆಮೇಲೆ ಹೋಮೋಸಿಸ್ಟಿನ್ ಅದು ಏನು ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಹೆಚ್ಚದ ಅಂತೇಳಿ ಇಂಡಿಕೇಟ್ ಮಾಡ್ತದೆ, ಅದು 26 ಮಂದಿ ಒಳಗೆ ಜಾಸ್ತಿ ಬಂತು. ಆಮೇಲೆ ಹೈ ಸೆನ್ಸಿಟಿವಿಟಿ CRP ಅಂತೇಳಿ ಏನಿರ್ತದೆ ಅದು 12 ಮಂದಿ ಒಳಗೆ ಜಾಸ್ತಿ ಬಂತು. ಈ ರೀತಿ ಒಟ್ಟು ನೋಡಿದರೆ ಇವು 30 ವಿದ್ಯಾರ್ಥಿಗಳನ್ನ ನಾವು ಅಧ್ಯಯನ ಮಾಡಿದರೆ ಅದರೊಳಗೆ 26 ಮಂದಿ ಒಳಗೆ ಇದು ಎಲ್ಲ ಹೃದಯದ ತೊಂದರೆ ಆಗೋ ಸಾಧ್ಯತೆ ಇರೋದು, ಅದು ಅಂಶ ಏನಿರ್ತದೆ ರಕ್ತದೊಳಗೆ ಅದು ಜಾಸ್ತಿ ಆಗಿರೋದು ಕಂಡು ಬಂತು. ಇದು ಒಂದು ಆಘಾತಕಾರಿ ಅಂಶ. ಇದನ್ನು ಆ್ಯಕ್ಚುಲಿ ನಾವು ಅಧ್ಯಯನ ಆರಂಭಿಸುವಾಗ ನಾವು ಈ ರೀತಿ ಇರ್ತದೆ ಅಂತೇಳಿ ತಿಳ್ಕೊಂಡಿರಲಿಲ್ಲ. ಇದ್ರದ್ದು ಏನು ಪರಿಣಾಮ ಅಂದರೆ ಈಗ ಇದು ಏನು ವಿದ್ಯಾರ್ಥಿಗಳಿದ್ದಾರಲ್ಲ ಇವ್ರನ್ನ ಇದೇ ರೀತಿ ನಾವು ಟ್ರೀಟ್ಮೆಂಟ್ ಕೊಡಲಾರ್ದೆ ಅಥವಾ ಏನು ಅವ್ರಿಗೆ ಗೈಡೆನ್ಸ್ ಇದು ಏನು ಮಾಡಲಾರ್ದೆ ಬಿಟ್ಟರೆ ಇನ್ನೊಂದು 10-15 ವರ್ಷ ಒಳಗೆ ಇವ್ರಿಗೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರ್ತದೆ. ಆಮೇಲೆ ಇದು ನಾವು ಮಾಡಿದ್ದು ಯಾಕಂದರೆ ಇದು ಒಂದೊಂದು ನಾವು ವಿಶೇಷ ಟೆಸ್ಟ್ ಇರೋದ್ರಿಂದ ಇದರೊಳಗೆ ಹೆಚ್ಚು ಖರ್ಚಾಗ್ತದೆ. ಅದಕ್ಕೆ ಒಂದು ಸಣ್ಣ ಅಧ್ಯಯನ ಮಾಡೀವಿ. ಈಗ ನೆಕ್ಸ್ಟ್ ಇದ್ರೊಳಗೆ ಏನು ಸ್ಟೆಪ್ ಒಳಗೆ ಏನು ಮಾಡ್ಬೇಕಂತ ಮಾಡೀವಿ ಅಂದರೆ ಕರ್ನಾಟಕದೊಳಗೆ ಭಾಳಷ್ಟು ಜಿಲ್ಲೆ ಒಳಗೆ ಈ ರೀತಿ ಒಂದು 8 ಘಟಕಗಳು ಈ ರೀತಿ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಅಂತೇಳಿ ಅವ್ರ ಎಲ್ಲ ಮುಖ್ಯಸ್ಥರ ಜೊತೆ ಅಥವಾ ಕಾಲೇಜರ ಜೊತೆ ನಾವು ಮಾತಾಡೀವಿ. ಇದೇ ರೀತಿ ಅಧ್ಯಯನ ಅಲ್ಲೂ ಮಾಡ್ಬೇಕಂತ ಮಾಡೀವಿ. ಅದೇ ರೀತಿ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಈಗ ಜಮ್ಮು ಕಾಶ್ಮೀರಿಂದ ಹಿಡಿದು ತಮಿಳ್ನಾಡು ತನಕ 118 ಘಟಕಗಳು, ಅದರೊಳಗೂ ಭಾಳಷ್ಟು ಘಟಕಗಳೊಳಗೆ ಮಾಡೀವಿ. ಎಲ್ಲರಿಗೂ ಇದು ಅಧ್ಯಯನ ಇಷ್ಟ ಆಗ್ಯದ, ಎಲ್ಲರೂ ಭಾಗವಹಿಸ್ಲಿಕ್ಕೆ ಹೇಳ್ತಾರೆ. ಇದರಿಂದ ನಮ್ಮದು ಉದ್ದೇಶ ಏನಂದರೆ ಈ ರೀತಿ ನಾವು ಕಂಡು ಹಿಡಿದು ಎಲ್ಲ ಯಾರೊಳಗೆ ಹಾರ್ಟ್ ಅಟ್ಯಾಕ್ ಆಗೋದಂಥ ರಿಸ್ಕ್ ಜಾಸ್ತಿ ಅದ ಅವ್ರನ್ನ ನಾವು ಕಂಡು ಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಅಥವಾ ಅವ್ರಿಗೆ ಸರಿಯಾಗಿ ಗೈಡ್ ಮಾಡಿ ಆಹಾರದ ಪದ್ಧತಿ ಆಯಿತು ಅಥವಾ ಶಾರೀರಿಕ ಕ್ರಿಯೆ ಯಾವ ರೀತಿ, ಅವರ ಶಾರೀರಿಕ ಚಟುವಟಿಕೆ ಪಠ್ಯೇತರ ಚಟುವಟಿಕೆ ಯಾವ ರೀತಿ ಮಾಡಬೇಕು ಅದನ್ನು ಸರಿಯಾಗಿ ನಾವು ಅದನ್ನು ಗೈಡ್ ಮಾಡಿದರೆ ಅದನ್ನೆಲ್ಲ ನಾವು ಇನ್ನು ಒಂದು 10-15 ವರ್ಷ ಒಳಗೆ ಆಗುವಂಥ ಹಾರ್ಟ್ ಅಟ್ಯಾಕ್ಗಳನ್ನ ತಡಿಲಿಕ್ಕೆ ಸಾಧ್ಯ. ದೇಶದಲ್ಲಿ ಪ್ರಥಮ ಸಂಶೋಧನೆ ಸರ್ ಇದು.
ಈ ರೀತಿ ಸಂಶೋಧನೆ ಅಂದರೆ ದೊಡ್ಡವ್ರೊಳಗೆ ಈ ರೀತಿ ಸಂಶೋಧನೆ ಅಂತೂ ಮಾಡ್ಯಾರ ಎಲ್ಲರ ಒಳಗದ. ಆದರೆ ಈ ರೀತಿ ನಾವು ಮಾಡಿದ್ದು ಬರೀ 8 ಮತ್ತು 9ನೇ ಸ್ಟೂಡೆಂಟ್ ಒಳಗಷ್ಟೇ. ಅದು ಈ ರೀತಿ ಮಾಡಿದ್ದು ಪ್ರಥಮ ಅಂತೇಳಿ ಹೇಳ್ಬೋದು. ಈ ವಯಸ್ಸಿನ ವಿದ್ಯಾರ್ಥಿಗಳೊಳಗೆ ಈ ರೀತಿ ಹಾರ್ಟ್ ಸ್ಪೆಸಿಫಿಕ್ ಮಾರ್ಕರ್ಸ್ ಏನಿರ್ತಾವಲ್ಲ ಅದು ಚೆಕ್ ಮಾಡಿದ್ದು. ಪ್ರಮುಖವಾಗಿ ಈ ಹೃದಯಾಘಾತ ಆಗೋದಕ್ಕೆ ಮಕ್ಕಳು ಉಪಯೋಗಿಸಿಕೊಳ್ಳುವಂತಹ ಮೊಬೈಲು ಅಂತೇಳಿ ಒಂದು ಆತಂಕಕರ ಬೆಳವಣಿಗೆ ಸರ್. ಹೌದು, ಅವರು ಬೊಜ್ಜುತನ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದೆ. ಅದು ಬೊಜ್ಜುತನ, ಆಮೇಲೆ ಅವ್ರದ್ದು ತಿನ್ನುವ ಪದ್ಧತಿ ಏನು ನಮ್ಮದು ಏನು ಟ್ರೆಡಿಷ್ನಲ್ ಅಂದರೆ ಪಾರಂಪರಿಕ ಭಾರತೀಯ ಪದ್ಧತಿ ಅದು ಭಾಳ ಚಲೋ ಅದ. ಅದನ್ನೇ ನಾವು ಮರಿಲಿಕತ್ತೀವಿ. ಆಮೇಲೆ ಮೊಬೈಲಿಂದ ಯಾವ ರೀತಿ ಆಗ್ತದೆ ಅಂದ್ರೆ ಇಫೆಕ್ಟು, ಆ ಮೊಬೈಲ್ ಜಾಸ್ತಿಯಿಂದ ಅವ್ರದ್ದು ಶಾರೀರಿಕ ಚಟುವಟಿಕೆ ಎಲ್ಲ ಕಡಿಮೆ ಆಗಿಬಿಡ್ತದೆ. ಈಗ ನಾವು 30 ಮಂದಿ ಒಳಗೆ ಏನು ನೋಡಿದ್ವಿ ಅಂದರೆ ಅವ್ರ ಮೊಬೈಲ್ ಉಪಯೋಗ ದಿವಸಕ್ಕೆ 1 ರಿಂದ 4 ಗಂಟೆ ತನಕ ಪ್ರತಿಯೊಬ್ಬರು ಯೂಸ್ ಮಾಡ್ತಿದ್ರು. ಅಂದ್ರೆ ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ಅವ್ರ ಬೊಜ್ಜುತನ ಅಥವಾ ಅವ್ರದ್ದು ವೇಟ್ ಜಾಸ್ತಿ ಆಗ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಅವ್ರೊಳಗೆ. ಸರ್, ಈ ಪೋಷಕರಿಗೆ ಏನು ಹೇಳ್ತೀರಿ ಸರ್? ಇದು ಯಾಕಂದರೆ ಇದು ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಸಂಶೋಧನೆ. ಈ ಸಮಯದಲ್ಲಿ ಪೋಷಕರಿಗೆ ಏನು ಹೇಳ್ತೀರಿ ಸರ್? ಅವ್ರಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅಂದರೆ ಎಲ್ಲರೂ ಅಂದರೆ ಅವ್ರ ಚಟುವಟಿಕೆ ಬಗ್ಗೆ ಅವರು ತಮ್ಮ ಮಕ್ಕಳು ಅವ್ರ ಪಠ್ಯೇತರ ಚಟುವಟಿಕೆ ಒಳಗೆ ಶಾರೀರಿಕ ಇದು ಸ್ಪೋರ್ಟ್ಸ್ ಕ್ರೀಡೆಗಳೊಳಗೆ ಭಾಗವಹಿಸ್ಲಿಕ್ಕತ್ತಾರೋ ಇಲ್ಲ ಅಂಥೇಳಿ ಲಕ್ಷ್ಯ ಕೊಡಬೇಕು. ಬರೀ ವಿದ್ಯಾಭ್ಯಾಸ ಒಂದೇ ಅಲ್ಲದೆ ಅವ್ರ ಹೆಲ್ತ್ ಆರೋಗ್ಯದ ಬಗ್ಗೆನೂ ಅವರು ಕಾಳಜಿ ತಗೋಬೇಕು. ಮೊಬೈಲ್ ಉಪಯೋಗ ಬರೀ ಜುಡಿಷಿಯಸ್ಲಿ ಅಂದರೆ ಬೇಕಂದ್ರೆ ಅಷ್ಟೇ ಯೂಸ್ ಮಾಡಬೇಕು. ಅದು ಬಹಳ ಜಾಸ್ತಿ ಆದರೆ ಈ ರೀತಿ ಎಲ್ಲ ತೊಂದರೆ ಬರ್ತದೆ. ಆಮೇಲೆ ಬೇಗನೆ ಅವ್ರಿಗೆ ತೊಂದರೆ ಬರಬಾರ್ದು ಅನ್ನೋದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಅದು. ಇದು ಎಲ್ಲ ನಮ್ಮ ವೈದ್ಯರದಷ್ಟೇ ಅಲ್ಲ, ಅದು ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು. ಮನೆಯಿಂದ, ಹಾಗೆ ಶಾಲೆಯಿಂದ, ಹಾಗೆ ನಮ್ಮ ಸಮಾಜದೊಳಗೂ ಎಲ್ಲರಿಗೂ ಇದು ಯಾರ್ಯಾರು ನಾವು ಎಜುಕೇಟೆಡ್ ಇದ್ದೀವಲ್ಲ ಎಲ್ಲ ಮಕ್ಕಳಿಗೆ ಗೈಡ್ ಮಾಡಬೇಕು. ಆಮೇಲೆ ಎಲ್ಲರೂ ಒಂದು ಸಂಘಟಿತ ಏನು ಪ್ರಯತ್ನ ಮಾಡಿದ್ರೆ ಅಷ್ಟೇ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ನಾವು ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 30 ವಿದ್ಯಾರ್ಥಿಗಳಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಅಷ್ಟೇ ಅಲ್ಲ ಸಹಿತ ಇವತ್ತು ಇದು ದೇಶದಲ್ಲೇ ಪ್ರಥಮ ಒಂದು ಸಂಶೋಧನೆಯನ್ನು ಮಾಡಿದ್ದೀವಿ. ಹೀಗಾಗಿ ನಾವು ಪೋಷಕರಲ್ಲಿ ವಿನಂತಿ ಮಾಡಿಕೊಳ್ಳೋದಂದರೆ ನಿಮ್ಮ ಮಗು ಇವತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಯಾವ ರೀತಿ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನೀವು ಗಮನ ಇಡಬೇಕು. ಗಮನ ಇಟ್ಟರೆ ಅಂದರೆ ಮುಂದೆ 10 ರಿಂದ 15 ವರ್ಷಗಳಲ್ಲಿ ಆತ ಇಲ್ಲಂದರೆ ಹೃದಯಾಘಾತ ಆಗೋದನ್ನು ತಪ್ಪಿಸಬಹುದು ಅನ್ನೋದು ವೈದ್ಯರ ಮಾತು. ಕ್ಯಾಮರಾ ಪರ್ಸನ್ ಬೋರ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.